ಸ್ನೇಹಿತರೆ 1992ರಲ್ಲಿ ಶೇರ್ ಮಾರ್ಕೆಟ್ ಒಂದೇ ತಿಂಗಳಲ್ಲಿ 100% ಮೇಲೆ ಹೋಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಯಾರು ಗೊತ್ತಾ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅದೇಗೆ ಅಂತ ಹೇಳ್ತಾರೆ, ಅದರ ಬಗ್ಗೆ ಹೇಳ್ತೀನಿ. ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ, ಫೋರೆಕ್ಸ್ ಬಗ್ಗೆ, ಟ್ರೇಡಿಂಗ್ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ. ಇದನ್ನ ನೋಡಿ ನೀವು ಕೂಡ ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬಹುದು. ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ. ನಾನು ನಿಮ್ಮ ವಿನಯ್ RB. 1992ರಲ್ಲಿ ಇರಾಕ್ ಮತ್ತೆ ಕುವೈತ್ ನಡುವೆ ಒಂದು ವಾರ್ ಸ್ಟಾರ್ಟ್ ಆಗುತ್ತೆ. ಅವಾಗ ತೈಲದ ಬೆಲೆ ಏನಿರುತ್ತೆ ಇದು ಗಗನಕ್ಕೆತ್ತರಕ್ಕೆ ಬೆಳೆದಿರುತ್ತೆ ಅಂತ ಹೇಳ್ಬೋದು. ಅವಾಗ ನಮ್ಮ ಭಾರತದ ಬಳಿ ಕೇವಲ ಒಂದು ವಾರಕ್ಕೆ ಆಗುವಷ್ಟು ತೈಲ ಮಾತ್ರ ಉಳಿದಿರುತ್ತೆ. ಮನಮೋಹನ್ ಸಿಂಗ್ ಅವರು ವರ್ಲ್ಡ್ ಬ್ಯಾಂಕ್ ನ ಬಳಿ ಹೋಗಿ ಸಾಲವನ್ನ ಕೇಳ್ತಾರೆ. ವರ್ಲ್ಡ್ ಬ್ಯಾಂಕ್ ಇವರಿಗೆ ಒಂದು ಕಂಡೀಷನ್ ನೀಡುತ್ತೆ, ಅದು ನೀವು ಎಕನಾಮಿಕ್ ಪಾಲಿಸಿನ ತೆಗೆದು ಹಾಕಿದ್ರೆ ಮಾತ್ರ ನಿಮಗೆ ನಾವು ಸಾಲವನ್ನ ಕೊಡ್ತೀವಿ ಅಂತ ಹೇಳಿ. ಸೊ ಅದಾದ ಮೇಲೆ ವಾಪಸ್ ಬಂದಂತಹ ಮನಮೋಹನ್ ಸಿಂಗ್ ಅವರು 1992ರ ಒಂದು ಬಜೆಟ್, ಇದನ್ನ LPG ಬಜೆಟ್ ಅಂತ ಕರಿತೀವಿ, ಇದನ್ನ ಮಂಡನೆ ಮಾಡ್ತಾರೆ. ಇದಾದ ಮೇಲೆ ನಮ್ಮ ಭಾರತಕ್ಕೆ ಕೊಕೊಕೋಲಾ, ಸುಜುಕಿ, ಹೋಂಡಾದಂತಹ ದೈತ್ಯ ಕಂಪನಿಗಳು ಬರುತ್ತೆ ಅಂತ ಹೇಳ್ಬೋದು. ಇದಾದ ಮೇಲೆ ಕೋಟಿ ಗಂಟಲೆ ಜನರಿಗೆ ಕೆಲಸ ಕೂಡ ಸಿಗುತ್ತೆ. ಆವಾಗ ನಮ್ಮ ಇಂಡಿಯನ್ ಎಕಾನಮಿ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಶುರುವಾಗುತ್ತೆ. ನೀವು ನಂಬಲ್ಲ, ಬರೀ 3 ತಿಂಗಳಲ್ಲಿ ಅಥವಾ 3 ರಿಂದ 6 ತಿಂಗಳಲ್ಲಿ ನಮ್ಮ ಭಾರತೀಯ ಷೇರು ಮಾರುಕಟ್ಟೆ ಬರೋಬ್ಬರಿ 236% ಮೇಲೆ ಹೋಗಿರ್ತಕ್ಕಂಥದ್ದು. ಹಾಗೆಯೇ ನಾನೇನು ನಿಮಗೆ ಹೇಳ್ತಾ ಇದ್ನಲ್ಲ, FIS, DIS ಅಂತ ಹೇಳಿ, ಇವರು ಕೂಡ ಅದೇ ಟೈಮ್ನಿಗೆ ಒಂದು ಭಾರತೀಯ ಷೇರು ಮಾರ್ಕೆಟ್ಗೆ ಕಾಲಿಡ್ತಾರೆ. ಇದರಿಂದ ಭಾರತೀಯ ಷೇರು ಮಾರ್ಕೆಟ್ ಇನ್ನೂ ಕೂಡ ಮೇಲೆ ಹೋಗುತ್ತೆ ಅಂತ ಹೇಳ್ಬಹುದು. ಇವತ್ತು ನಮ್ಮ ಎಕಾನಮಿ ಈ ರೇಂಜ್ಗೆ ಬೆಳೆದಿದೆ, ನಮ್ಮ ಭಾರತ ಇಷ್ಟು ಡೆವಲಪ್ ಆಗಿದೆ ಅಂತ ಅಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಮನಮೋಹನ್ ಸಿಂಗ್ ಅವರ ಕೊಡುಗೆಗಳು ಅಪಾರ ಅಂತ ಹೇಳ್ಬಹುದು. ಇವತ್ತು ನಮ್ಮ ಭಾರತದ ಷೇರು ಮಾರ್ಕೆಟ್ ಅಲ್ಲಿ ಒಟ್ಟಾರೆ $5.4 ಟ್ರಿಲಿಯನ್ ಇದೆ ಅಂತ ಹೇಳಬಹುದು. ನಮ್ಮ GDP ಬಗ್ಗೆ ಗೊತ್ತಾ? ನಮ್ಮ ಭಾರತದ GDP ಈಗ $3 ಟ್ರಿಲಿಯನ್ ಇದೆ. ಇದನ್ನ ಇವರು ಹೇಳ್ತಾ ಇರ್ತಾರೆ, ನಮ್ಮ ಭಾರತದ GDP $3 ಟ್ರಿಲಿಯನ್ ದಾಟಿದೆ, ಹಾಗೆ ಹೀಗೆ ಅಂತ ಹೇಳಿ. ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಅಲ್ಲಿ ಈಗ ಬರೋಬ್ಬರಿ $5.4 ಟ್ರಿಲಿಯನ್ ಇರತಕ್ಕಂಥದ್ದು. ನೀವು ಹೋಗಿ NSE ವೆಬ್ಸೈಟ್ ಅಲ್ಲೂ ಕೂಡ ಇದನ್ನ ನೀವು ಚೆಕ್ ಮಾಡಬಹುದು. ಹೇಳೋದಾದ್ರೆ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಈ ರೀತಿ ಇರಬೇಕು, ಬದಲಾಗಿ ಮಿಡಲ್ ಕ್ಲಾಸ್ ಗಳ ರಕ್ತ ಹೀರೋದಲ್ಲ, ಟ್ಯಾಕ್ಸ್ ಗಳನ್ನ ಹಾಕಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಸೊ ನಿಮ್ಗೇನಾದ್ರೂ ನಾನು ಹೇಳಿರ್ತಕ್ಕಂಥದ್ದು ಸರಿ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಇದರಿಂದ ಈ ವಿಡಿಯೋ ಸುಮಾರು ಜನಕ್ಕೆ ರೀಚ್ ಆಗೋದ್ರಲ್ಲಿ ಹೆಲ್ಪ್ ಆಗಲಿ. ಹಾಗೆಯೇ ನೀವು ನೀಡ್ತಕ್ಕಂಥ ಈ ಒಂದು ಲೈಕ್ ಇಂದ ನಮಗೂ ಸಹಿತ ಒಂದು ಮೋಟಿವೇಶನ್ ಸಿಗುತ್ತೆ. ಇದರಿಂದ ನಾವು ಜಾಸ್ತಿ ವಿಡಿಯೋಗಳನ್ನ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.